ಎಲ್ಲರನ್ನೂ ಪ್ರೀತಿಸು, ಕೆಲವರನ್ನು ಮಾತ್ರ ನಂಬು. ಪ್ರಪಂಚದಲ್ಲಿ ಎಲ್ಲವೂ ಸತ್ಯ, ಆದರೆ ಎಲ್ಲರೂ ಸತ್ಯವಂತರಲ್ಲ. ನಿನ್ನ ಜೀವನದಲ್ಲಿ ಯಾರಿಗೂ ಮೋಸ ಮಾಡಿ ಬದುಕಬೇಡ. ಎಲ್ಲರ ಜೊತೆ ಇರು, ಎಲ್ಲರಂತೆ ನಗುನಗುತ್ತಾ ಇರು. ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರೇ ಎಂದು ಹೆಮ್ಮೆ ಪಡಬೇಡ. ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ, ಎಲ್ಲ ತಿಳಿದು ಇನ್ನೊಬ್ಬರಿಗೆ ಮೋಸ ಮಾಡಿದರೆ ಏನಾಗುತ್ತದೆ ಗೊತ್ತಾ? ಒಮ್ಮೆ ಸ್ಮಶಾನದಲ್ಲಿ ಹೋಗಿ ತಿರುಗಾಡಿ ಬಾ. ಅಲ್ಲಿ ನಾನು ನನ್ನಿಂದಲೇ ಅಂತ ಹೇಳಿದ ಎಷ್ಟೋ ಜನ ಮಣ್ಣಾಗಿರೋದು ನಿನಗೆ ಕಾಣಸಿಗುತ್ತಾರೆ. ಯಾರನ್ನೂ ಮೋಸ ಮಾಡಿ ನೀನು ಮೇಲೆ ಬರೋ ಕನಸು ಕಾಣಬೇಡ. ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತೆ. ಜೀವನದಲ್ಲಿ ಗುರಿ ಇರಬೇಕು, ಆದರೆ ಇನ್ನೊಬ್ಬರ ಬಗ್ಗೆ ಉರಿ ಇರಬಾರದು. ವ್ಯಕ್ತಿಗಳಿಗೆ ಬೆಲೆ ಕೊಡು, ಗೌರವ ಕೊಡು, ಆದರೆ ನಿನ್ನ ಯೋಗ್ಯತೆಗೆ ಪಾತ್ರರಾದವರಿಗೆ ಮಾತ್ರ. ಯಾವ ವ್ಯಕ್ತಿ ಎಲ್ಲ ಸಂಬಂಧಗಳಿಗೆ ಬೆಲೆ ಗೌರವ ನೀಡುತ್ತಾನೋ ಆ ವ್ಯಕ್ತಿಗೆ ಜೀವನದಲ್ಲಿ ಸಿಗೋದು ಬರೀ ಕಣ್ಣೀರು ಮಾತ್ರ. ನಿನ್ನ ಕಷ್ಟಗಳಿಗೆ ಸ್ಪಂದಿಸುವವರ ಜೊತೆ ನೀನಿರು. ಬದುಕಿನಲ್ಲಿ ಎಷ್ಟು ಸಂಬಂಧಗಳಿವೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಸಂಬಂಧಗಳು ನಮ್ಮ ಬದುಕಿಗೆ ಸ್ಪಂದಿಸುತ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಬದುಕಿನಲ್ಲಿ ನೀನು ಖುಷಿಯಾಗಿರಬೇಕು ಅಂದರೆ ನೀರಿನಂತೆ ಇರು, ನೀರಿನಂತೆ ಹರಿಯುತ್ತಲೇ ಇರು. ಕಸ ಕಡ್ಡಿ ಕಲ್ಲುಗಳು ತಮ್ಮಷ್ಟಕ್ಕೆ ತಾವೇ ಪಕ್ಕಕ್ಕೆ ಸರಿದು ಹೋಗುತ್ತವೆ. ನೀನು ಇನ್ನೊಬ್ಬರ ಸಂತೋಷವನ್ನು ನೋಡಿ ದುಃಖ ಪಡಬೇಡ. ಯಾರಿಗೂ ಮೋಸ ಮಾಡಿ ನೀನು ಸಂತೋಷ ಪಡಬೇಡ. ನಿನ್ನ ಪ್ರಾರ್ಥನೆಗೆ ಪ್ರತಿಫಲ ಸಿಗದಿದ್ದರೆ ಭಗವಂತ ನಿನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಕಷ್ಟಪಡು, ನಿಯತ್ತಿನಿಂದ ಪ್ರಯತ್ನ ಪಡು. ನಿನ್ನ ಆತ್ಮ ಪರಿಶುದ್ಧವಾಗಿರಲಿ. ನಿನಗೆ ಇನ್ನೊಬ್ಬರು ಮೋಸ ಮಾಡಿದರೆ ನೀನು ಅದೇ ಕೆಲಸ ಮಾಡಬೇಡ. ನೀನು ಅವರ ವಿರುದ್ಧ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಕೇವಲ ಒಂದು ಹೆಜ್ಜೆ ಕಾದು ನೋಡು. ನಿನ್ನನ್ನು ನೋವಿನಲ್ಲಿ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನು ತಾವೇ ನೋವಿನಿಂದ ನರಳುತ್ತಾರೆ. ನೀನು ಅದೃಷ್ಟಶಾಲಿಯಾಗಿದ್ದರೆ ಅದನ್ನು ನೀನು ನಿನ್ನ ಕಣ್ಣಿಂದ ನೋಡಿ ಇರ್ತೀಯ. ಜೀವನದಲ್ಲಿ ಮನುಷ್ಯ ತಪ್ಪು ಹೆಜ್ಜೆ ಇಡುವುದು ಸಹಜ, ಆದರೆ ಅದರಿಂದ ಬೇಗ ಎಚ್ಚೆತ್ತುಕೊಳ್ಳುವುದು ಬುದ್ಧಿವಂತಿಕೆ. ತಪ್ಪಿನಿಂದ ಸದಾ ಕೊರಗುವುದಕ್ಕಿಂತ ಮುಂದೆ ತಪ್ಪಾಗದಂತೆ ಸರಿಯಾದ ಹೆಜ್ಜೆಯನ್ನು ಇಟ್ಟು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಗುರಿಯ ಸಾಧನೆಯ ಕಡೆಗೆ ಗಮನ ಹರಿಸುವುದೇ ನಿಜವಾದ ಸಾಧಕನ ರಹಸ್ಯ. ಗೆಲುವು ನಿನ್ನದಾಗುತ್ತದೆ. ಪ್ರಾಮಾಣಿಕ ಪ್ರಯತ್ನ ನಿರಂತರವಾಗಿರಲಿ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ನೀಡಿದ ಉಲ್ಲೇಖಗಳನ್ನೆಲ್ಲ ನೀನು ಜೀವನದಲ್ಲಿ ಅಳವಡಿಸಿಕೊಂಡು ಸದಾ ಜಾಗರೂಕತೆಯಿಂದ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಾನೇ ಇದ್ದರೆ ನಿನಗೆ ಜಯ ಕಟ್ಟಿಟ್ಟ ಬುತ್ತಿ.